Brahmin's Cafe, Brahmin's Cafe. ನಿಂದು ಒಂದು ಜನ್ಮನ ಹೀಗೆ ನಮ್ಮ ಒಡವೆಗಳನ್ನೆಲ್ಲ ದೋಚ್ತಾ ಇರೋ ಈ ಜನ್ಮಕ್ಕೆ ಮಾತ್ರ ಅಲ್ಲ 7 ಜನ್ಮಕ್ಕೂ ಆಗುವಷ್ಟು ಪಾಠನ ನಾನು ನಿನಗೆ ಕಲಿಸ್ತೀನಿ. ಮುಂದೈತೆ ಕಣೆ ನಿನಗೆ ಮಾರಿ ಹಬ್ಬ. ಏನಿದು ರಾತ್ರಿ ಕೀನ ಹಾಕಿ ಬಿಟ್ಟು ಮಲಗಿಬಿಟ್ಟಿದ್ದಾಳಲ್ಲ. ಬೆಳಗ್ಗೆಯಿಂದ ರಾತ್ರಿ ಅವನು ಕೆಲಸ ಮಾಡಿರ್ತಾಳೆ, ಸುಸ್ತಾಗಿರಬೇಕು, ಹಾಗೆ ಬಿಟ್ಬಿಟ್ಟಿದ್ದಾಳೆ. ಸರಿ.
ನಾಳೆ ಬೆಳಿಗ್ಗೆ ಈ ಮನೇಲಿ ನಡೆಯೋ ಪ್ರಳಯ ನೋಡೋದಕ್ಕೆ 2 ಕಣ್ಣು ಸಾಲದು ಶಿವನೇ. ಯಶೋಧ ರೆಡಿನೇನೆ? ರೀ ನಾನ್ ರೆಡಿ ಆಗಿದ್ದೀನಿ, ನೀವ್ ರೆಡಿ ಆದ್ರಾ? ಬೇಗ ಬಾರೆ. ಹಾ ಬಂದೆ. ರೆಡಿ ಆದ್ರ? ಒಡವೆ ತಂದ್ಬಿಡ್ಲಾ? ಅದನ್ನ ಗಿರ್ವಿ ಇಟ್ಟು ಅವ್ನ ಕಾಲೇಜ್ ಫೀಸ್ ಕಟ್ಬಿಡೋಣ. ಏಯ್ ಬೇಗ ಹೋಗಿ ತಗೊಂಡ್ ಬಾರೆ. ಅದು ಕಣ್ರಿ ಇದು ಕಣ್ರಿ ಅಂತ ಕಣಿ ಹೊಡಿತಾ ನಿಂತಿದ್ಯಲ್ಲ, ಹೋಗಿ ತಗೊಂಡ್ ಬಾ. ಕಣಿ ಅಲ್ಲ ರೀ, ಯಾಕೋ ನನ್ನ ಮನಸ್ಸು ಹಿಂದೇಟಾಗ್ತಾ ಇದೆ. ಇನ್ನೊಂದ್ಸಲ ಯೋಚನೆ ಮಾಡಿ. ನಮಗೆ ಈ ದಾರಿ ಬಿಟ್ಟು ಬೇರೆ ಯಾವ ಮೂಲದಿಂದನೂ ಹಣ ಹುಟ್ಟಲ್ವಾ? ಯಶೋಧ, ಬೇರೆ ಮೂಲದಿಂದ ಹಣ ಹುಟ್ಟು ಆಗಿದ್ರೆ ನಾನು ಯಾಕೆ ಇದು ಕುಪ್ಕೋತಾ ಇದ್ದೆ? ಕರ್ಣಂಗೇನಾದರೂ ಈ ವಿಷಯ ಗೊತ್ತಾದ್ರೆ ಅವಳು ಏನು ತಿಳ್ಕೊಬೋದು ಹೇಳಿ? ಪರಿಸ್ಥಿತಿ ಕೈ ಮೀರಿ ನಮ್ಮ ಕೈಲಿ ಇಂಥ ಕೆಲಸ ಮಾಡ್ತು ಅಂತ ಸತ್ಯಾಂಶ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ ಕಣೆ. ಯೋಚನೆ ಮಾಡೋದನ್ನ ನಿಲ್ಲಿಸೆ. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅವ್ರ ಒಡವೆನ ಬಿಡಿಸಿ ಅವ್ರಿಗೆ ವಾಪಸ್ ಕೊಡೋಣ. ಅವ್ರ ಋಣ ನಮ್ಮ ಮೇಲೆ ಹೆಚ್ಚಿಗೆ ದಿನ ಇರೋದು ಬೇಡ ಯಶೋಧ. ಸರಿ ರೀ, ನಾವು ತಾನೇ ಇನ್ನೇನು ಮಾಡೋಕ್ಕಾಗುತ್ತೆ? ಮಗನ ಭವಿಷ್ಯದ ಮುಂದೆ ನನಗೇನು ಕಾಣಿಸ್ತಿಲ್ಲ, ಕಾಣಿಸೋದು ಇಲ್ಲ. ನೀವು ಕೂತಿರಿ, ನಾನು ಒಡವೆ ತಂದ್ಬಿಡ್ತೇನೆ. ಯಶೋಧ, ಅಲ್ಲಿರೋ ಒಡವೆ ತಗೊಂಡು ಬರೋಕೆ ಇಷ್ಟು ಹೊತ್ತು ಬೇಕೇನೆ? ಏನೇ ನಿಂದು ಯಾವಾಗಲೂ ಇದೆ ಗೋಳು. ಏನಕ್ಕೆ ಯಾಕೆ ಹಿಂಗೆ ಮಾಡ್ಕೋತಿದ್ದಾಳೆ ಇವಳು? ಏ ಯಶೋಧ, ಯಾಕೆ ಹಾಕಿಕೊಂಡೆ? ಏನಾಯ್ತು? ಇಲ್ಲಿಟ್ಟಿದ್ ಒಡವೆ ಎಲ್ಲೂ ಕಾಣಿಸ್ತಿಲ್ಲ, ನೀವೇನಾದ್ರೂ ನೋಡಿದ್ರಾ? ಏಯ್, ನಿನ್ಗೆ ತಲೆ ಕೆಟ್ಟಿದ್ದೇನೆ, ನಾನು ಯಾಕೆ ನೋಡ್ಲಿ? ಸರಿಯಾಗಿ ಹುಡುಕಿದ್ಯಾ ಇಲ್ವಾ? ಸ್ವಲ್ಪ ಸರಿಯಾಗಿ ಹುಡ್ಕಮ್ಮ, ಗಾಬರಿ ಆಗ್ಬೇಡ. ನೋಡಿ ಎಲ್ಲರೂ ಇಟ್ಟಿರ್ತೀರಾ ನೋಡಿ. ಅಮ್ಮ, ಅವತ್ತು ನೀವು ಒಡವೆ ಕೊಟ್ಟ ತಕ್ಷಣ ನಾನು ಇಲ್ಲೇ ತಂದಿಟ್ಟಿದ್ದು, ಅವತ್ತಿಂದ ಬೀರುನೇ ತೆಗ್ದಿಲ್ಲ ನಾನು. ನೋಡಿ ನೋಡಿ ಕಟ್ಕೊಂಡು ಇವಳನ್ನ. ಎಲ್ಲಿಟ್ಟೆ? ಇಲ್ಲೇ ಇಟ್ಟಿದ್ದಾರೆ. ಕಾಣ್ತಾ ಇಲ್ವಲ್ಲಪ್ಪ. ಕರ್ಮ. ಅಲ್ಲೆಲ್ಲ ನೋಡಿದೆ ಸರಿಯಾಗಿ? ನೋಡ್ದೆ ಅಮ್ಮ. ಅಂಕಲ್, ಏನಾಯ್ತು? ಯಾಕೆ ಎಲ್ಲರೂ ಗಾಬರಿಲಿದ್ದೀರಾ? ಅದು ಶ್ರೇಯಸ್, ಅದು ನಮ್ಮ ಊರ್ವಶಿ ಒಡವೆ ತಗೊಂಬಂದು ಕೊಟ್ಟಿದ್ವಿ, ಈಗ ಅದು ಕಾಣಿಸ್ತಾ ಇಲ್ಲ. ಅಜಯ್, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನನಗೊಂದು ಮಾತು ಹೇಳ್ದೆ, ನನ್ನ ಹೆಂಡತಿ ಒಡವೆನ ಇವ್ರಿಗೆ ದಾನ ಮಾಡಿದ್ಯಲ್ಲ, ನಿನ್ಗೇನು ಗೊತ್ತಾಗಲ್ವಾ? ನಿನಗೆ ಇದು ಸರಿ ಅನ್ಸುತ್ತಾ ಅಜಯ್? ಏಯ್, ಬಾಯ್ ಮುಚ್ಚ ಸಾಕು.
ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡಬೇಡ. ಕಾರ್ತಿಕನಿಗೆ ಫೀಸ್ ಕಟ್ಟೋದಕ್ಕೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಒಡವೆಗಳನ್ನ ತಂದುಕೊಟ್ವಿ. ಇದನ್ನ ಇಟ್ಬಿಟ್ಟು ಫೀಸ್ ಕಟ್ಕೊಳ್ಳಿ ಅಂತ. ಅದ್ರಲ್ಲಿ ಏನು ತಪ್ಪು? ಚಿನ್ನ ಇರೋದೇ ಕಷ್ಟಕ್ಕಾಗಲಿ ಅಂತ. ನಮ್ಮ ಕಷ್ಟಕ್ಕೆ ಆಗದೆ ಇದ್ರೆ ಸರಿ, ಊರವ್ರ ಕಷ್ಟಕ್ಕೆ ತೆಗೆದು ಕೊಟ್ಬಿಡು. ಅತ್ತೆದು ಹಳೆ ದನ ಮಾಡ್ದ ಅಂತ ಕೇಳಿದ್ದೀನಿ, ಆದ್ರೆ ಇಲ್ಲಿ ಎಲ್ಲ ಉಲ್ಟಾ. ಏನಂಟಿ, ಬಿಟ್ಟಿ ಚಿನ್ನ ಸಿಕ್ತು ಅಂತ ಬೇಕಾಬಿಟ್ಟು ಎಲ್ಲೋ ಇಟ್ಟು ಪಡ್ಕೊಂಡ್ಬಿಡೋದಾ? ಕಳ್ಕೊಂಡ್ರ ಇಲ್ಲ ಎಲ್ಲಾದ್ರೂ ಅಡ ಇಟ್ಟು ಬಂದು ದುಡ್ಡಲ್ಲಿ ಮಜಾ ಉಡಾಯಿಸ್ಬಿಟ್ರ. ಶ್ರೇಯಸ್, ಏನೇನೋ ಮಾತಾಡಬೇಡ ನೀನು. ಅದು ಅಲ್ಲಿಟ್ಟಿದ್ದು ಎಲ್ಲಿ ಹೋಯ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ 108 ಅರ್ಥ ಕಲ್ಪಿಸ್ಬೇಡ ನೀನು. ಅದು ಹೆಂಗೆ ಎಲ್ಲ ಹೊರಟೋಗ್ಬಿಡುತ್ತೆ? ಇವ್ರುಗಳಿಗೆ ಜವಾಬ್ದಾರಿ ಅನ್ನೋದು ಬೇಡವಾ? ಅದೇನು 1 ರೂಪಾಯಿ 2 ರೂಪಾಯಿ ವಸ್ತುನ ಹೋಗ್ಲಿಂತ ಬಿಟ್ಬಿಡೋಕೆ? 8-10 ಸಾವಿರ ಚಿನ್ನ ಅಂದರೆ ಸುಮ್ಮನೆನಾ? ಕಳ್ಳಂಗೆ ಕೊಟ್ಟರು 1 ಲಕ್ಷ ರೂಪಾಯಿ ಕೊಟ್ಟು ಹೋಗ್ತಾ ಇರ್ತಾನೆ. ಆಯ್ತು, ಈಗ ಚಿನ್ನ ಸಿಗ್ಲಿಲ್ಲ ಅಂದರೆ ಎಲ್ಲಿಂದ ತರ್ತೀರ ದುಡ್ಡು? ನೋಡಪ್ಪ ಶ್ರೇಯಸ್, ನಾನಾಗಲಿ ನನ್ನ ಹೆಂಡತಿ ಆಗಲಿ ಮತ್ತೊಬ್ಬರು ಒಡವೆ ವಸ್ತುಗಳಿಗೆ ಯಾವತ್ತೂ ಆಸೆ ಪಟ್ಟವರಲ್ಲ. ನಮಗೆ ಕಷ್ಟ ಅಂತ ನಿಮ್ಮಜ್ಜಿ ನಮಗೆ ಸಹಾಯ ಮಾಡೋಕೆ ಬಂದರು ಅಷ್ಟೇ. ನಮ್ಮ ದುರಾದೃಷ್ಟ ಅದನ್ನು ಒಳ್ಳೆ ರೀತಿ ನಮ್ಮ ಕೈಲಿ ಬಳಸ್ಕೊಳಕ್ಕಾಗ್ತಿಲ್ಲ. ಎಲ್ಲೋ ಇರಬೇಕಪ್ಪ, ನಾವು ಕಷ್ಟಪಟ್ಟು ಎಲ್ಲ ಕಡೆ ಹುಡುಕ್ತೀವಿ, ಹಾಗೂ ಸಿಗದೆ ಹೋದರೆ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಆ ಒಡವೆನ ವಾಪಸ್ ತಂದು ಕೊಡ್ತೀವಿ. ಯೋಚನೆ ಮಾಡಬೇಡಪ್ಪ, ನಾವು ಮೋಸ ಮಾಡೋರಲ್ಲ. ನೀನು ಕೇಳಿದಷ್ಟೇ ದುಡ್ಡು ಕೊಡ್ತೀವಪ್ಪ. ಈ ಕೆಲಸನ ಮೊದಲೇ ಮಾಡ್ಬೋದಾಗಿತ್ತಲ್ಲ ಅಂಕಲ್? ಅದೇ ನಿಮ್ಮ ಪ್ರಾಣನ ಒತ್ತೆ ಇಟ್ಟು ದುಡ್ಡು ತೊಗೊಂಡಿದ್ದಿದ್ರೆ ನನ್ನ ಹೆಂಡತಿ ಒಡವೆನ ತಗೊಂಡು ನಮ್ಮ ಮುಂದೆ ನಿಂತ್ಕೊಳ್ಳೋ ಪ್ರಮೇಯನೇ ಬರ್ತಾ ಇರ್ಲಿವಲ್ಲ. ಯಶೋದಮ್ಮ, ಏನಾಯ್ತು? ನಡಿಮ್ಮ, ಯಶೋದ, ಏನಾಯ್ತೆ? ಕೂತ್ಕೋ. ಯಶೋದ, ಏನಾಯ್ತು? ಯಶೋದ, ನೀರು ತಗೊಂಡ್ ಬನ್ನಿ ಬೇಗ. ಯಶೋದ, ಏನಾಯ್ತು ಅಂಕಲ್? ಯಶೋದ, ಇಲ್ಲೋಡೆ ನೀರು ಹಾಕಿಮ್ಮ. ತಗೊಳಮ್ಮ, ಕುಡಿ. ನೀರು ಕುಡಿ. ಮಾತಾಡೆ. ನಾವು ಒಡವೆಗಳನ್ನ ಕದ್ದಿಲ್ಲ. ಇಲ್ಲ ಕಣೆ, ನಾವು ಕಳ್ಸಲ್ಲ. ಇಲ್ಲ ಕಣೆ, ನಾವು ಕಳ್ಸಲ್ಲ. ಸಮಾಧಾನ ಮಾಡ್ಕೊಳಮ್ಮ. ಮುಳ್ಳನ್ನ ಮುಳ್ಳಿಂದನೇ ಕೇಳಬೇಕು. ಆ ಕೇಳೋದ್ರಲ್ಲೂ ಎಂಥ ಸುಖ ಇರುತ್ತೆ ಅಂತ ನನ್ನಂಥ ಅನುಭವಿ ಮಾತ್ರ ಹೇಳೋದಕ್ಕೆ ಸಾಧ್ಯ. ಲೇ, ಏನೇ ಮಾಡ್ತಿದ್ಯಾ? OTTಲಿ ಒಂದು ಹೊಸ ವೆಬ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಸಖತ್ ಥ್ರಿಲ್ಲಿಂಗ್ ಆಗಿದೆ ಕಣೆ, ನೋಡು. ನಿನ್ನ ತಲೆ ದೊಡ್ಡ ಚೈಲ್ಡ್ ಕಣೆ ನೀನು. ಇನ್ನು ವೆಬ್ ಸೀರೀಸು, ಸಿನಿಮಾ ಇದನ್ನೇ ಥ್ರಿಲ್ಲಿಂಗ್ ಅಂದ್ಕೊಂಡು ಲೈಫ್ ಎಂಜಾಯ್ ಮಾಡ್ತಿದ್ಯಾ? ಮತ್ತಿನ್ನೇನೇ ಮಾಡಬೇಕು, ಮೊಬೈಲ್ ಕೊಡು ನೋಡಬೇಕು. ಇದನ್ನು ಯಾವಾಗ ಬೇಕಾದರೂ ನೋಡ್ಬೋದು. ಮೊದಲು ರಿಯಲ್ ಲೈಫಲ್ಲಿ ಥ್ರಿಲ್ ಹೇಗಿರುತ್ತೆ ಅದನ್ನು ಅನುಭವಿಸೋದನ್ನು ಕಲ್ತ್ಕೊ. ಆಯ್ತಮ್ಮ ಮಹಾಗುರು, ಹೇಳ್ಕೊಡು, ಕಲ್ತ್ಕೊಳ್ತೀನಿ. ಹಾಗೆ ಬಾ ದಾರಿಗೆ. ವೈಶು, ನಿನಗೆ ಆ ಕರುಣ ಮನೆ ಗೊತ್ತಾ? ಯಾಕಮ್ಮ,
ಖುಷಿಯಾಗಿ 4 ಮಾತಾಡಿದ್ಬಿಟ್ಟು ಅವಳ ವಿಷಯ ಇವಾಗ ಯಾಕೆ? ವಿಷಯ ಇದೆ ಕಣೆ, ಅವಳ ಮನೆ ಗೊತ್ತಾ ಹೇಳು. ಅವಳ ಮನೇನೂ ಗೊತ್ತು, ಅವಳ ಮನೆಗೆ ಅಂಟ್ಕೊಂಡಿರೋ ಜೋಪ್ಟಿ ಹೋಟ್ಲು ಗೊತ್ತು. ಏನಾಗ್ಬೇಕು ನಿನಗಿವಾಗಲ್ಲಿ? ಮುಚ್ಚಿರೋ ಹೋಟೆಲ್ನ ಓಪನ್ ಮಾಡಿಸ್ತೀಯಾ? ಅಂಥ ಕರ್ಮ ಏನಿದ್ರು ನಿನ್ನ ಲವ್ಲಿ ಮಮ್ಮಿಗೂ ನಿನ್ನ ಡವ್ವಿ ಅಣ್ಣಂಗೂ ಇರ್ಲಮ್ಮ, ನನಗೆ ಬೇಡ. ನಂದೇನಿದ್ರು ಹಳೆ ಕೇಸ್ಗಳನ್ನ ಓಪನ್ ಮಾಡಿಸೋದು, ಅದ್ರ ಮೇಲಿರೋ ಧೂಳನ್ನ ಕೊಡ್ವಿ ಎಲ್ರಿಗೂ ಸ್ಪಷ್ಟವಾಗಿ ಕಾಣಿಸೋ ಹಾಗೆ ಮಾಡೋದು. ಅಂದರೆ ಆಹಾ, ಈಗಲೇ ಹೇಳಿಬಿಟ್ರೆ ಏನಿರುತ್ತೆ ಥ್ರಿಲ್ಲಿಂಗ್ ವಯಸ್ಸು? ನಡಿ ನನ್ನ ಜೊತೆ, ಕಣ್ಣಾರೆ ನೋಡುವಂತೆ, ಎಂಜಾಯ್ ಮಾಡುವಂತೆ, ಮಜಾ ತಗೊಳ್ಳುವಂತೆ. ಏನೇ ಭಾರಿ ಇಂಟ್ರೆಸ್ಟಿಂಗ್ ಆಗಿರೋ ಆಗಿದೆ. ಲೇ ನಿನ್ನ ಸ್ಕೆಚ್ ಏನಂತ ಈಗಲೇ ಹೇಳೆ ಪ್ಲೀಸ್. ಇಲ್ಲಿ ಹಚ್ಚಿರೋ ಬೆಂಕಿ ಅಲ್ಲಿ ಹೇಗೆ ಉರಿಯುತ್ತೆ ಅಂತ ನೀನೇ ನಿನ್ನ ಕಣ್ಣಾರೆ ನೋಡುವಂತೆ. ಸರಿ ಅಮ್ಮ, ಈ ಜನ್ಮದಲ್ಲಿ ಆ ಹಾಳು ಕುಂಪೆಗೆ ಹೋಗ್ಬಾರ್ದು ಅಂದ್ಕೊಂಡಿದ್ದೆ. ನಿನಗೋಸ್ಕರ ಬರ್ತೀನಿ. ಜಾಣ ಮರಿ, ಬಾ ಹೋಗೋಣ. ಯಾರಿದ್ದೀರಿ ಒಳಗಡೆ? ಹಲೋ. ಯಾರು ಕಾಣ್ತಿಲ್ಲ? ನಂದಕುಮಾರ್ ಅಂದ್ರೆ ಯಾರು ಇಲ್ಲಿ? ನಾನೇ ನಂದಗೋಪಾಲ್, ನಂದಕುಮಾರ್ ಅಲ್ಲ. ಯಾವುದೋ ನಂದ. ನಡ್ರಿ ಸ್ಟೇಷನ್ಗೆ, ಸಾಬ್ರ ಕರಿತಾವ್ರೆ. ಸ್ಟೇಷನ್ಗ? ಯಾಕೆ ಸರ್? ಕಂಡೋರ್ ಹೊಡೆ ಕದ್ಬಿಟ್ಟು ಬೆಚ್ಚಗೆ ಹೊದ್ಕೊಂಡು ಮನೆ ಕಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ.